ಮುಖ್ಯಮಂತ್ರಿಗಳು ಮತ್ತು KJ ಜಾರ್ಜ್ ನಡುವೆ ಏನಾದರೂ ಮುಸ್ಕಿನ ಗುದ್ದಾಟ ನಡೀತಾ ಇದೆಯಾ? ಹಾಗೆ ನೋಡಿದ್ರೆ ಮುಖ್ಯಮಂತ್ರಿಗಳು ಮತ್ತು KJ ಜಾರ್ಜ್ ಅವರು ಕಳಸ ಕಂಠಸ್ಥ ಇಬ್ರು ಬೆಸ್ಟ್ ಫ್ರೆಂಡ್ಸ್. ಪ್ರತಿ ಬಾರಿಯೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರ ಕ್ಲೋಸ್ ಕಿಚನ್ ಕ್ಯಾಬಿನೆಟ್ನಲ್ಲಿ ಇವರು ಇದ್ದೇ ಇರ್ತಾರೆ ಜಾರ್ಜ್ ಅವರು. ಬಟ್ ಜಾರ್ಜ್ ಅವ್ರಿಗೂ ಮತ್ತು ಮುಖ್ಯಮಂತ್ರಿಗಳ ನಡುವೆ ಸಂಬಂಧ ಹಳಸಿ ಹೋಗೋದಕ್ಕೆ ಕಾರಣ ಏನು ಅಂತದ್ದು ಏನು ನಡೀತು? ಯಾಕೆ ಅಂದರೆ ಜಾರ್ಜ್ ಅವರು ಯಾವಾಗಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಬ್ಯಾಕಪ್ ಮಾಡಿದ್ದಾರೆ. ಆದರೆ ಈಗ ತಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮುನಿಸ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. CM ಕಚೇರಿ ಸಚಿವ ಜಾರ್ಜ್ ನಡುವೆ ಮುಸ್ಕಿನ ಗುದ್ದಾಟ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಇಂಧನ ಸಚಿವ ಜಾರ್ಜ್ ರಾಜೀನಾಮೆ ಕೊಡ್ತಾರಾ ಅನ್ನುವಂತಹ ಒಂದು ವಿಚಾರ ಈಗ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಸಚಿವ KJ ಜಾರ್ಜ್ ರಾಜೀನಾಮೆಗೆ ಮುಂದಾಗಿದ್ರಾ? ಯಾಕೆ ಅಂದ್ರೆ ತಮ್ಮ ಇಲಾಖೆಯ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಕ್ಕೆ KJ ಜಾರ್ಜ್ ಸಿಟ್ಟಾಗಿದ್ರಂತೆ. IAS ಪಂಕಜ್ ಪಾಂಡೆಗೆ ನೋಟಿಸ್ ಕೊಟ್ಟಿದ್ರು. ಇದು KJ ಜಾರ್ಜ್ ಅವರಿಗೆ ಇಷ್ಟ ಆಗಿಲ್ಲ. ಇಂಧನ ಇಲಾಖೆಯ MD ಆಗಿದ್ದಾರೆ ಪಂಕಜ್ ಕುಮಾರ್ ಪಾಂಡೆ. CM ಸಭೆಗೆ ಸತತ ಗೈರಾಗಿದ್ದರ ಹಿನ್ನೆಲೆಯಲ್ಲಿ CS ಪಂಕಜ್ ಪಾಂಡೆ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ರು. ಪಂಕಜ್ ಕುಮಾರ್ ಪಾಂಡೆಗೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ರು CS. ತಮ್ಮ ಇಲಾಖೆಯ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಕ್ಕೆ KJ ಜಾರ್ಜ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಮತ್ತೊಬ್ಬ ಅಧಿಕಾರಿಗೂ ಕೂಡ ನೋಟಿಸ್ ಕೊಟ್ಟಿರುವುದು ಅಥವಾ ವರ್ಗಾವಣೆ ಮಾಡಿರುವಂತಹ ವಿಚಾರ KJ ಜಾರ್ಜ್ ಅವರಿಗೆ ಇಷ್ಟ ಆಗಿಲ್ಲ. ಚಿಕ್ಕಮಗಳೂರು AC ವರ್ಗಾವಣೆ ವಿಚಾರ ಕೂಡ ಜಾರ್ಜ್ ಅವರಿಗೆ ತುಂಬಾ ಬೇಸರ ತಂದಿದೆ. ಹೀಗಾಗಿ ಸಿದ್ದರಾಮಯ್ಯನವರ ಎದುರಿಗೆ ಬೇಸರಗೊಂಡಿದ್ರು KJ ಜಾರ್ಜ್. ಮುಖ್ಯಮಂತ್ರಿಗಳ ಸೂಚನೆಯಂತೆ ಉಪವಿಭಾಗಾಧಿಕಾರಿ ವರ್ಗಾವಣೆ ಮಾಡಿದ್ದೇವೆ ಅಂತ ಹೇಳಿದ್ರು. ಆದರೆ ಈ ಅಧಿಕಾರಿಯ ವರ್ಗಾವಣೆ ತಡೆಗೆ ಪಟ್ಟು ಹಿಡಿದ್ರು KJ ಜಾರ್ಜ್. ಆದರೆ ಮುಖ್ಯಮಂತ್ರಿಗಳು ಮಾತ್ರ ಡೋಂಟ್ ಕೇರ್ ಅಂದ್ರು. ಅದಕ್ಕೆ KJ ಜಾರ್ಜ್ ಅವರು ಸಿಕ್ಕಾಪಟ್ಟೆ ಬೇಸರ ಮಾಡ್ಕೊಂಡಿದ್ದಾರೆ. ನನಗೆ ಬೇಕಾದಂತಹ ಅಧಿಕಾರಿಯನ್ನ ವರ್ಗಾವಣೆ ಮಾಡಿರೋದನ್ನ ರದ್ದತಿ ಮಾಡಬೇಕು ಅಂತ ಕೋರಿದ್ದರು. ಆದರೆ ಅದಕ್ಕೆ ಮುಖ್ಯಮಂತ್ರಿಗಳು ತಲೆ ಕೆಡಿಸಿಕೊಳ್ಳಲಿಲ್ಲ. ಇದು KJ ಜಾರ್ಜ್ ಅವರಿಗೆ ಸಿಕ್ಕಾಪಟ್ಟೆ ಬೇಸರವನ್ನ ತರಿಸಿದೆ. ಒಂದು, ಪಂಕಜ್ ಪಾಂಡೆ ಅವರಿಗೆ ನೋಟಿಸ್ ಕೊಟ್ಟಿದ್ದು. 2, ಚಿಕ್ಕಮಗಳೂರು ಉಪವಿಭಾಗಾಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಿದ್ದು. 2 ವಿಚಾರಗಳು KJ ಜಾರ್ಜ್ ಅವರಿಗೆ ಇಷ್ಟ ಆಗಿಲ್ಲ. ಹಾಗಾದ್ರೆ ರಾಜೀನಾಮೆ ಕೊಡೋದಕ್ಕೆ ನಿಜಕ್ಕೂ ಕೂಡ ಮುಂದಾಗಿದ್ರ KJ ಜಾರ್ಜ್. ಈ ವಿಚಾರಕ್ಕೆ KJ ಜಾರ್ಜ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಬನ್ನಿ ನೋಡೋಣ. ರಾಜೀನಾಮೆ ವಿಚಾರಕ್ಕೆ ಸಚಿವ KJ ಜಾರ್ಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಬ್ಬರು ಸಚಿವರು ರಾಜೀನಾಮೆಯನ್ನ ಕೊಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ನಾನು ಯಾವ ಅಧಿಕಾರಿ ವಿಚಾರದಲ್ಲೂ ಪಟ್ಟು ಹಿಡಿಯೋದಿಲ್ಲ. ಯತೀಂದ್ರ ಅವರದ್ದು ನಮ್ಮ ಇಲಾಖೆಯಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಅಲ್ಲ,
ಅವರು ತುಂಬ ಒಳ್ಳೆಯವರು, ಅವ್ರಿಗೆ ಯಾಕೆ ಸುಮ್ಮನೆ ಕೆಟ್ಟ ಹೆಸರು ತರ್ತೀರಾ? ಗಣಪತಿ ಕೇಸ್ನಲ್ಲಿ ರಾಜೀನಾಮೆ ಕೊಡುವಾಗ ಸುದ್ದಿಗೋಷ್ಠಿ ಮಾಡಿಯೇ ಕೊಟ್ಟಿದ್ದೆ. DC AC ಗಳು ಬರ್ತಾರೆ ಹೋಗ್ತಾರೆ, ಅದನ್ನು DPAR ಅವರು ನೋಡ್ಕೊಳ್ತಾರೆ. ಪಂಕಜ್ ಕುಮಾರ್ ಪಾಂಡೆ ವಿಚಾರ ಎಲ್ಲವೂ ಕೂಡ ಸೃಷ್ಟಿ ಅಷ್ಟೇ, ರಾಜೀನಾಮೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ KJ ಜಾರ್ಜ್ ಹೇಳಿದ್ದಾರೆ. ನೋಡ್ರಿ, ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕಾಗಿಲ್ಲ. ಹಸ್ತಕ್ಷೇಪ ಆಗಿ ನಾನು ಹೇಳಿದೆನಾ? ಈಗಾಗಲೇ ಹೇಳಿದ್ದೀನಿ, ಹಸ್ತಕ್ಷೇಪ ಆಗಲಿಲ್ಲ, ಯಾರು ನನ್ನ ಇದಾಕಿ ಮಾಡಲಿಲ್ಲ ಅಂತ. ಸುಮ್ಮನೆ ನಿಮಗೆ ಏನಾಗಿದೆ ಅಂತ ಬಿಟ್ಟು ನಿಮಗೆ ಅಲ್ಲ, ನಾನು ಕೇಳಿದೆ ಎಲ್ಲಿಯಾದ್ರೂ ಇದೆಯಾ ನಿಮ್ಮ ಹತ್ರ? ಈಗ ಕೇಳಿ, ಒಬ್ಬರು ಮಿನಿಸ್ಟರ್ ರಾಜೀನಾಮೆ ಕೊಡೋದು ಇದು ಸುಲಭನಾ? ಕೊಡ್ತಾರಾ? ಕೊಡ್ಬೇಕಾದ್ರೆ ಬಂದುಬಿಟ್ಟು ಹೇಳ್ತೀವಿ ನಿಮಗೆ. AC ಗಳು ಬರೋದು, DC ಗಳು ಬರೋದು, SP ಗಳು ಬರೋದು, ಅವ್ರಿಗೆ ವರ್ಗಾವಣೆ ಆಗೋದು ಮಾಮೂಲು ಆಗ್ತಾನೆ. ಅದಕ್ಕೆಲ್ಲ ನಾನೊಬ್ಬ ಮಿನಿಸ್ಟರ್ ಆಗ್ಬಿಟ್ಟು ನಮ್ಮ ಇಲಾಖೆಯಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ. ನಾನು ಯಾವ ಅಧಿಕಾರಿ ವಿಚಾರದಲ್ಲಿ ಪಟ್ಟು ಹಿಡಿಯೋದಿಲ್ಲ. ಎದುರುಬಿಟ್ರು ಅದು ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದು, ಯಾರಿಗೆ ಅಧಿಕಾರ ಇರ್ತದೆ ಅವ್ರು ಮಾಡ್ತಾರೆ. ನನ್ನ ಇಲಾಖೆಯಲ್ಲಿ ಬಂದುಬಿಟ್ರೆ ಮಾತ್ರ ನನಗೆ ಬರ್ತದೆ. ಅದು DPR. ಬನ್ನಿ, ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ವೀರೇಶ್, ಮುಖ್ಯಮಂತ್ರಿಗಳು ಮತ್ತು KJ ಜಾರ್ಜ್ ಅವರು ತುಂಬ ಆತ್ಮೀಯರು, ಅವರು ಒಂಥರ ಜಿಗರಿ ದೋಸ್ತ್ಗಳು. ಅವರಿಬ್ಬರ ನಡುವೆ ಮುನಿಸು ನಂಬಕ್ಕಾಗಲ್ವಲ್ಲ? ಖಂಡಿತವಾಗಿಯೂ ರಾಧಾ, ನೀವು ಹೇಳ್ದಂಗೆ CM ಸಿದ್ದರಾಮಯ್ಯ ಮತ್ತು KJ ಜಾರ್ಜ್ ಅವರು ತುಂಬಾನೇ ಆತ್ಮೀಯ ಸ್ನೇಹಿತರು ಅಂತ ಹೇಳ್ಬೋದು. ಆದರೆ ಇತ್ತೀಚೆಗೆ CM ಅವರ ಕಚೇರಿಯಲ್ಲಿರ್ತಕ್ಕಂಥ ಕೆಲ ಅಧಿಕಾರಿಗಳು ಮತ್ತು ಇಂಧನ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳ ವಿಚಾರದಲ್ಲಿ ನಡೆದುಕೊಳ್ಳೋ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೀಗ KJ ಜಾರ್ಜ್ ಅವರು ಅಸಮಾಧಾನಗೊಂಡಿರೋದು ಸಾಕಷ್ಟು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ KJ ಜಾರ್ಜ್ ಅವರಿಗೆ ಸಾಕಷ್ಟು ಪರಮಾಪ್ತ ಅಧಿಕಾರಿಯಾಗಿರ್ತಕ್ಕಂಥ ಪಂಕಜ್ ಕುಮಾರ್ ಪಾಂಡೆ ಅವರನ್ನ CM ಸಿದ್ದರಾಮಯ್ಯನವರು ಅವರನ್ನು ಭೇಟಿಯಾಗುವ ವಿಚಾರ ಆಗಿರ್ಬೋದು ಮತ್ತು ಅವರ ಸಭೆಗೆ ಸತತವಾಗಿ ಗೈರಾಗಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರನ್ನಿಗೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟು ಅವರನ್ನ ಸಸ್ಪೆಂಡ್ ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗಿದ್ರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಸಹ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ರು. ಈ ವಿಚಾರಕ್ಕೂ ಸಹ KJ ಜಾರ್ಜ್ ಅವರು ನನ್ನ ಇಲಾಖೆಯಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳೋಕ್ಕಿಂತ ಮುಂಚಿತವಾಗಿಯೂ ನನಗೆ ಒಂದು ಯಾವುದೇ ರೀತಿಯಂಥ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನೋದು ಸಹ ಅವರಿಗೆ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಇನ್ನೊಂದು ಕಡೆ ಚಿಕ್ಕಮಗಳೂರಿನ ಉಪವಿಭಾಗಾಧಿಕಾರಿ AC ಸುದರ್ಶನ ಅವರ ವರ್ಗಾವಣೆ ವಿಚಾರದಲ್ಲೂ ಸಹ DPRನ ಅಧಿಕಾರಿಗಳು KJ ಜಾರ್ಜ್ ಅವರ ಗಮನಕ್ಕೆ ತರಲಾರದೇನೆ ಅವ್ರನ್ನ ಬೆಂಗಳೂರಿಗೆ ವರ್ಗಾವಣೆ ಮಾಡಿದ್ದು ಸಹ ಅವರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಹೀಗಾಗಿ ನನ್ನ ಇಲಾಖೆ ಮತ್ತು ನನ್ನ ಉಸ್ತುವಾರಿ ಇರತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ನೀವು ನಡೆದುಕೊಳ್ಳಿರುವಂಥದ್ದು ಸರಿ ಅಲ್ಲ ಅನ್ನೋ ಒಂದು ಬೇಸರವನ್ನು CM ಸಿದ್ದರಾಮಯ್ಯನವರ ಮುಂದೆ KJ ಜಾರ್ಜ್ ಅವರು ತೋಡ್ಕೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಮತ್ತು ನಾನು ನಿಮ್ಮ ಜೊತೆಗೆ ಇರ್ತೀನಿ, ನನ್ನ ಇಲಾಖೆಯಲ್ಲಿ ಈ ರೀತಿಯಂಥ ಹಸ್ತಕ್ಷೇಪಗಳನ್ನು ಹಿರಿಯ ಅಧಿಕಾರಿಗಳು ಮಾಡೋದಾದರೆ ನಾನ್ಯಾಕೆ ಸಚಿವನಾಗಬೇಕು ಅನ್ನೋ ಒಂದು ಬೇಸರವನ್ನು ಸಹ ವ್ಯಕ್ತಪಡಿಸಿರೋದು ಈಗ ಗೊತ್ತಾಗ್ತಾ ಇರುವಂಥ ವಿಚಾರ ಅಂತ ಹೇಳ್ಬೋದು ರಾಧಾ. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.